ಪರ್ಸುದಿನ ಸ್ತೋತ್ರಪ್ಪ ಸ್ವಾಮಿ. ಹಾಲೆಲೂಯಾ. ಧನ್ಯವಾದಪ್ಪ ತಂದೆ. ಭೂಮಿ ಆಕಾಶ ಮಾಡಿದಂತ ದೇವರೇ ಯೇಸುವೇ ಸ್ತೋತ್ರಪ್ಪ. ನಮ್ಮನ್ನು ರೂಪಿಸಿದ ನಮ್ಮನ್ನು ಸ್ಥಾಪಿಸಿದ ದೇವರೇ ನನ್ನ ದೇವರೇ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ಹಾಲೆಲೂಯಾ ಅಪ್ಪ ತಂದೆ. ಹಾಲೆಲೂಯಾ. ಲೈನ್ದಾಗ ಎಷ್ಟು ಮಂದಿ ಕನೆಕ್ಟ್ ಆಗ್ಯಾರ ಅವ್ರನ್ನೆಲ್ಲ ಆಶೀರ್ವಾದ ಮಾಡಪ್ಪ ತಂದೆ. ಹಾಲೆಲೂಯಾ ಅಪ್ಪ ತಂದೆ. ಹಾಡೋರಪ್ಪ ತಂದೆ ಅವ್ರು ಇನ್ನೂ ಹೆಚ್ಚೆಚ್ಚು ಹಾಡುವಂಗ ನೀನ್ ಶಾಂತಿ ಸಮಾಧಾನ ಕೊಡಪ್ಪ ತಂದೆ. ಹಾಲೆಲೂಯಾ. ಯೇಸುವೇ ಸ್ತೋತ್ರಪ್ಪ ಸ್ವಾಮಿ. ಹಾಲೆಲೂಯಾ ಅಪ್ಪ ತಂದೆ. ಅಪ್ಪ ಈಗ ನಮ್ಮ ಸಭೆ ಕಟ್ಟುವಂಗ ಮಾಡಪ್ಪ ತಂದೆ. ಹಾಲೆಲೂಯಾ. ನಮ್ಮ ಸಭೆನ ಬೆಳಿಲಿಪ್ಪ ತಂದೆ. ಹಾಲೆಲೂಯಾ. ಔಟ್ ಆಫ್ ಕಂಟ್ರಿ ಇದಾವ ಮಂದಿಯೆಲ್ಲ ನಮ್ಮ ಕೂಡ್ಲಿಪ್ಪ ತಂದೆ. ಹಾಲೆಲೂಯಾ. ಎಲ್ಲಾರು ನಿನ್ನ ನಾಮಕ್ ಮೊಣಕಾಲು ಓಡ್ಲಿಪ್ಪ ತಂದೆ. ಹಾಲೆಲೂಯಾ. ಯೇಸುವೇ ಸ್ತೋತ್ರಪ್ಪ ಸ್ವಾಮಿ. ಹಾಲೆಲೂಯಾ. ನಮ್ಮ ಪಾಸ್ಟರ್ ಕೊಡಪ್ಪ ತಂದೆ. ಹೋಗುವಾಗಲೂ ಬರುವಾಗಲೂ ಜೊತೆಯಾಗಿದ್ದ ಅವನು ಕಾದು ಕಾಪಾಡಿದಕ್ಕಾಗಿ ನೀವು ಸ್ತೋತ್ರಪ್ಪ ಸ್ವಾಮಿ. ಹಾಲೆಲೂಯಾ. ಧನ್ಯವಾದ ಇಷ್ಟಪ್ಪ ತಂದೆ. ಹಾಲೆಲೂಯಾ. ಧನ್ಯವಾದ ಮಹಾನ್ ಪರಮೇಶ್ವರಪ್ಪ ತಂದೆ. ಹಾಲೆಲೂಯಾ ಅಪ್ಪ ತಂದೆ. ಬಿಹಾರದಕ್ಕೆಪ್ಪ ತಂದೆ. ಹಾಲೆಲೂಯಾ. ಮಗು ಬಗ್ಗೆ ಆಸೆ ಪಡ್ತಾ ಇದ್ದಾಳಪ್ಪ ತಂದೆ. ಹಾಲೆಲೂಯಾ ಅಪ್ಪ ತಂದೆ. ಒಂದು ಮಗು ಕೊಡ್ಲಿಪ್ಪ ತಂದೆ. ಹಾಲೆಲೂಯಾ. ಯೇಸುವೇ ಸ್ತೋತ್ರಪ್ಪ ಸ್ವಾಮಿ. ಹಾಲೆಲೂಯಾ ಅಪ್ಪ ತಂದೆ. 90 ವರ್ಷ ಮುಗಿ ಮಗುನ್ ಕೊಟ್ಟೈತಪ್ಪ ತಂದೆ. ಹಾಲೆಲೂಯಾ. ಇವ್ರಿಗೆ ಕೊಡ್ತಾರಪ್ಪ ತಂದೆ. ಹಾಲೆಲೂಯಾ. ನಂಬಿಕೆ ಮಾತ್ರ ಇಡ್ಬೇಕಪ್ಪ ತಂದೆ. ಯೇಸುವೇ ಸ್ತೋತ್ರಪ್ಪ ಸ್ವಾಮಿ. ಹಾಲೆಲೂಯಾ. ಧನ್ಯವಾದ ಯೇಸು. ಧನ್ಯವಾದ ಮಹಾನ್ ಪರಮೇಶ್ವರಪ್ಪ ತಂದೆ. ಯೇಸು ನಾಮದಲ್ಲಿ ಬೇಡಿದ ತಂದೆ. ಆಮೇನ್. ಥ್ಯಾಂಕ್ ಯು ಜೀಸಸ್. ಆಮೇನ್. ಹಲ್ಲೆಲೂಯಾ. 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 ಎಲ್ಲರಿಗೂ ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಎಲ್ಲರಿಗೂ ನನ್ನ ಸೌಂಡ್ ಕ್ಲಿಯರ್ ಕೇಳತೈತೆ ಹೌದಲ್ರಿ? ಎಲ್ಲರಿಗೂ ಹೇಳ್ತೀನಿ ಕೂತ್ಕೊರಿ. ಎಲ್ಲರೂ ನೆಟ್ವರ್ಕ್ ಇದ್ದಲ್ಲಿ ಕೂತ್ಕೊಂಡ್ರೆ ಒಳ್ಳೇದು. ಯಾರ್ಯಾರು ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇದ್ದು ಕೂತ್ಕೊಂಡ್ರೆ ಒಳ್ಳೇದು. ಹೌದು ಸರ್. ಹಾ ಎಲ್ಲರಿಗೂ ಕೇಳತೈತ್ರಿ? ನಮ್ಮ ಮೊಬೈಲ್ಗಳನ್ನ ಎಲ್ಲಾರು ನಾವೇನ್ ಮಾಡೋಣ ಸರಿಯಾಗಿ ಇಟ್ಕೊಳ್ಳೋಣ ಏನ್ರಿ? हमारा मोबाइल ठीक से रखेंगे. ನಾವೆಲ್ಲ ಏನ್ ಮಾಡಕ್ ಬಂದು ಅಂತಂದ್ರೆ ಲೋಕದಾಗ ಜಾತ್ರೆ ಮಾಡಕ್ ಬಂದಿಲ್ಲ. ನಾವೆಲ್ಲ ಏನ್ ಮಾಡಕ್ ಬಂದು ದೇವ್ರ ವಚನವನ್ನ ಕೇಳಿ ಜ್ಞಾನಿಸಿ ದೇವ್ರನ್ನ ಸ್ತುತಿ ಮಾಡಿ ನಾವ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಿ ಆರಾಧನೆ ಮಾಡ್ಲಿಕ್ಕೆ ಬಂದು ಎಲ್ಲಾರು ಹೌದಿಲ್ರಿ? हम सब लोग यात्रा करने के लिए नहीं आया है. सब लोग परमेश्वर का वचन सुनकर परमेश्वर की आज्ञा में जाने के लिए आया है. ಎಲ್ಲಾರು ನಮ್ಮ ಮೊಬೈಲ್ಗಳನ್ನ ಸರಿಯಾಗಿ ಇಟ್ಟುಕೊಂಡ ವಾಕ್ಯಗಳನ್ನ ದೇವರ ಸಮ್ಮುಖದಲ್ಲಿ ಎಲ್ಲರೂ ಕೇಳೋಣ ಏನ್ರಿ? हमारे परमेश्वर का वचन सुनने के लिए हम जाएंगे. ದೇವರ ನಮಗೆ ಏನ್ ಮಾಡ್ಯಾನಂದ್ರೆ ಸುವಾರ್ತೆಯನ್ನು ನಮಗೆ ದೇವ್ರ ಉಚಿತವಾಗಿ ಕೊಟ್ಟಾನ ಹೌದಿಲ್ರಿ? परमेश्वर हमारे सुसमाचार सुनने के लिए पुकार दिया है. ನಾವು ಕೂಡ ಏನ್ ಮಾಡ್ಬೇಕು? ದೇವರ ವಾಕ್ಯನ ಮತ್ತೊಬ್ಬರಿಗೆ ಏನ್ ಮಾಡೋರಾಗಬೇಕು? ನಾವು ಉಚಿತವಾಗಿ ಸಾರೋರಾಗಬೇಕು ಹೌದಿಲ್ರಿ? हम परमेश्वर का वचन हमको मिला है तो हम दूसरों को पुकार देना है. ಅದಕ್ಕಾಗಿ ಒಂದು ವಾಕ್ಯ ತಕೊಳ್ಳೋಣ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 8ನೇ ವಾಕ್ಯ. क्यों बोले तो परमेश्वर का वचन बताता है मत्ती सुवर्तमान 10 अध्याय 8वें वचन में. हिंदी वाले पढ़िए. हेलो. हिंदी वाले पढ़िए. हेलो. ಹಾ हिंदी वाले पढ़िए. ಅದ ಯಾವ್ದಂತಾರ್ರಿ ಹಿಂದಿದಾಗ? मत्ती ಮತ್ತಿ ಎಷ್ಟನೇ ಅಧ್ಯಾಯ? 10 अध्याय 8 10ನೇ ಅಧ್ಯಾಯ 8ನೇ ವಾಕ್ಯ. मत्ती 10 अध्याय 8 वचन 8 पद. बीमारों को चंगा करो, हे मेरे हुओं को दिलाओ, कोढ़ियों को शुद्ध करो, दुष्ट आत्माओं को निकालो. तुमने संतमेत पाया है, संतमेत दो. ಕನ್ನಡದಾಗ ಹೋದ್ರಿ? ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ. ನೋಡ್ರಿ ದೇವ್ರ ವಾಕ್ಯ ಏನ್ ಹೇಳ್ತೈತಂದ್ರ परमेश्वर का वचन क्या बता रहा है? ರೋಗಿಗಳನ್ನು ಸ್ವಸ್ಥ ಮಾಡಿರಿ, रोग वाले के लिए स्वस्थ कीजिए,
ಸತ್ತವರನ್ನು ಬದುಕಿಸಿರಿ, मरा से उठा है, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, वे कुष्ठ रोगों के लिए बीमारी अच्छा किए, ದೆವ್ವಗಳನ್ನು ಬಿಡಿಸಿರಿ, शैतान को छुड़ाए, ಉಚಿತವಾಗಿ ಹೊಂದಿದ್ದರೆ ಉಚಿತವಾಗಿ ಕೊಡಿರಿ. फुकट लिए फुकट से दिए. ಅಂದ್ರ ದೇವ್ರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ನಮಗೆಲ್ಲ ಉಚಿತವಾಗಿ ಸಿಕ್ಕತ್ತೆ, ಹೌದಿಲ್ರಿ ಇದೆಲ್ಲ? परमेश्वर ने वचन क्या बता रहे हैं, हम सबको किए फुकट मिला है, फुकट देना है. ರಕ್ಷಣೆ ಎಂಬುದು ದೇವ್ರು ನಮಗೆ ಏನ್ ಮಾಡಿದೆ, ಕೊಟ್ಟಂತ ಉಚಿತವಾದ ಬಹುಮಾನವಾಗೈತೆ, ಹೌದಿಲ್ರಿ ಇದು? रक्षणा बोले तो ये परमेश्वर का एक बहुमान है. ಉಚಿತವಾಗಿ ಹೊಂದಿಕೊಂಡ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಉಚಿತವಾಗಿ ಬೋಧಿಸುವುದಕ್ಕಾಗಿ ನಾವೆಲ್ಲ ಕರೆಯಲ್ಪಟ್ಟವರಾಗಿವು, ಹೌದಿಲ್ರಿ? क्यों बोले तो फुकट दिया है परमेश्वर का वचन, हम वचन बताने के लिए आया है. ನಾವು ಈಗ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂತೀವಿ. ನಮಗ ಉಚಿತವಾಗಿ ಸಿಕ್ಕತಿ, ನಾವು ಉಚಿತವಾಗಿ ಸುವಾರ್ತೆಯನ್ನು ಸಾರಬೇಕು, ಉಚಿತವಾಗಿ ನಮಗೆಲ್ಲವನ್ನ ರೋಗಗಳನ್ನ ನಿಗುಣಗಳನ್ನ ಎಲ್ಲಗಳನ್ನ ಬಿಡಿಸ್ಲಿಕ್ಕೆ ದೇವ್ರ ನಮ್ಗೆ ಅಧಿಕಾರ ಕೊಟ್ಟಾನ, ಹೌದಿಲ್ರಿ? क्यों बोले तो परमेश्वर ने हमें फुकट दिया है रोग छुड़ाने के लिए, सब लोगों के लिए बताने के लिए. परमेश्वर का आत्मा हमारे साथ बातें करते हैं. ಇನ್ನು ಮತ್ತೊಂದು ವಾಕ್ಯದ ಕಡೆ ಹೋಗೋಣ. हम ಏನಂದ್ರೆ आगे एक वचन पढ़ेंगे. ಸುವಾರ್ತೆಯನ್ನು ಸಾರೋದಕ್ಕಾಗಿ ನಮಗ ದಶಮಾಂಶ ಮತ್ತು ಕಾಣಿಕೆಗಳನ್ನು ಕೇಳುವುದು ಸೇವೆ ಅಲ್ಲ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದ, ಹೌದಿಲ್ರಿ? हम सुसमाचार देने के लिए दशम भाग और क्या बोलते हैं ये ऑफरिंग देने के लिए बुलाए. ಅದ ವಾಕ್ಯ ತಕೊಂಡ್ರಿ. परमेश्वर का वचन, ಸುವಾರ್ತೆ परमेश्वर का वचन बोल रहे ಅಧ್ಯಾಯ योहान सुवर्तमान 2 अध्याय 16 ಮತ್ತು 17 16 और 17 के पद पढ़िए. तब उसके कुछ चेलों ने आपस में कहा, यह क्या है जो हम से कहता है, थोड़ी देर में तुम मुझे न देखोगे और फिर थोड़ी देर में मुझे देखोगे, और यहाँ इसीलिए कि मैं पिता के पास जाता हूँ. 16 ಮತ್ತು 17 ಓದ್ರಿ. पढ़ा है. ಕನ್ನಡದಾಗ ಓದಿ ಸಿಸ್ಟರ್. ಪಾರಿವಾಳ ಮಾರುವವರಿಗೆ ಇವುಗಳನ್ನು ಇಲ್ಲಿಂದ ತಕೊಂಡು ಹೋಗಿರಿ, ನನ್ನ ತಂದೆಯ ಮನೆಯನ್ನು ಸಂತೆ ಮಾಡಬೇಡಿರಿ ಎಂದು ಹೇಳಿದನು. ಆಗ ನಿನ್ನ ಆಲಯಾಭಿಮಾನವು ಬೆಂಕಿಯಂತೆ ನನ್ನನ್ನು ದೂಷಿಸುತ್ತದೆ ಎಂದು ಬರೆದ ಮಾತು ಶಿಷ್ಯರ ನೆನಪಿಗೆ ಬಂತು. ನೋಡ್ರಿ ದೇವ್ರ ವಾಕ್ಯ ಏನ್ ಹೇಳ್ತೈತಿ ಇಲ್ಲಿ. ಈಗ ನಾವೆಲ್ಲ ಏನ್ ಮಾಡಿದ್ವಿ ಅಂದ್ರ ದೇವರ ಆಲಯ ಅನ್ನೋದನ್ನ ಕಳ್ಳರ ಗಣಿಗಳಿಗೆ ಹಾಕಿ ಮಾಡ್ಕೊಂಡು ನಾವೆಲ್ಲ ವ್ಯಾಪಾರ ಹಾಕಿ ಮಾಡ್ಕೊಂಡು ಹೋಗಲ್ರಿ ಲೋಕದಾಗ. ಸ್ವಲ್ಪ ಬಿಡ್ಬಿಡ್ಸಿ ಮಾತಾಡ್ರಿ, ಸ್ಟಾಪ್ ಮಾಡ್ರೆ ಮಾತಾಡ್ತೇನೆ, ಇಲ್ಲ ಮಾತಾಡಕ್ ಆಗುದಿಲ್ಲ ನನಗ. क्यों बोले तो परमेश्वर का मंदिर आप वो क्या किए रहे, चोरी का हिम्मत कर रहे. ಅದಕ್ಕಾಗಿ ಇಲ್ಲಿ ಏನಾಗೈತೆ ಅಂತಂದ್ರ ಇದೆಲ್ಲ ಈಗಿನ ಲೋಕದಾಗ ಏನಾಗೈತಿ, ಇದು ಒಂದ್ ಸುವಾರ್ತೆ ಅನ್ನೋದು ಒಂದ್ ಆಲಯ ಕಟ್ಟಿಕೊಳ್ಳೋದು ಇವೆಲ್ಲ ಏನಾಗೈತಿ ವ್ಯಾಪಾರ ಆದಂಗ ಆಗ್ಬಿಟ್ಟೈತಿ ಜನಗಳಿಗೆ ಎಲ್ಲ ಈಗ. क्यों बोले तो परमेश्वर का मंदिर बनने के लिए वो एक बिजनेस बन गए है, व्यापार बन गए है. ಅಲ್ಲಿ ಯೇಸು ಸ್ವಾಮಿ ಏನ್ ಮಾಡಿದ ಅಂತಂದ್ರ ನನ್ನ ವ್ಯಾಪಾರ ಆಲಯ ಇದನ್ನ ಆಲಯ ಅನ್ನೋದನ್ನ ವ್ಯಾಪಾರದ ಸ್ಥಳವನ್ನಾಗಿ ಮಾಡಿದ್ರಿ, ಅದಕ್ಕಾಗಿ ನೀವೆಲ್ಲ ಏನ್ ಹಾಕಿರಿ ಅಂತ ಹೇಳಿದ. क्यों बोले तो मेरा भवन तुम्हें युवक के केंद्र मत बनाओ करको परमेश्वर ने बोला है. ಈಗಿನ ಲೋಕದಾಗೆಲ್ಲ ಇದನ್ನ ವ್ಯಾಪಾರ ಸ್ಥಳ ಮಾಡ್ಕೊಂಡವ್ರಿಗೆ ಏನ್ ಆಕತ್ತಂತ, ಆಗ ನನ್ನ ಆಲಯದ ಮೇಲಿನ ಅಭಿಮಾನವು. क्यों बोले तो अभी भवन के लोगों में क्या हो सकते हैं, ಅಭಿಮಾನ ಬೆಂಕಿ ಅಂತ ನನ್ನನ್ನು ದಹಿಸುತ್ತದೆ. ಅಂದ್ರೆ ಏನ್ ಮಾಡ್ತಂತ, ಬೆಂಕಿ ಅಂತ ದಹಿಸ್ತೈತಂತ. क्यों बोले तो भवन में क्या आता है, उसका जाल भस्म हो सकता है. ಅದನ್ನ ಇದ್ರ ವಚನದಾಗ ಬರ್ದೈತೆ ಅಂದ್ರೂ ಏನ್ ಮಾಡತ್ತಾರ ಈಗಿನ ಜನರು, ಈಗಿಂದ ಏನ್ ಮಾಡತ್ತಾರ ಬೋಧಕರು ಏನ್ ಮಾಡ್ರು, ಅದನ್ನ ತಿಳ್ಕೊಕ್ ತಯಾರಿಲ್ಲ. ತಿಳ್ಕೊತಾರ
क्यों बोले तो अब इस सेव के लोगों के लिए अब समझ रहा नहीं, वचन में समझ रहा नहीं, लेकिन वो व्यापार का स्थल बनाए. ಅದಕ್ಕಾಗಿ ನಾವೆಲ್ಲ ಏನ ತಿದ್ದುಕೊಳ್ಳೋರಾಗ್ಬೇಕು ಆಗ್ಬೇಕು, ಹೌದಲ್ರಿ? हम सब लोग समझने के लिए कोशिश करना चाहिए. ಅದೇ ತರನಾಗಿ ಮುಂದಿನ ವಾಕ್ಯ ನೋಡೋಣ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 35ನೇ ವಾಕ್ಯ. ऐसे परमेश्वर का वचन बताए. लूक शुभ वर्तमान 22 अध्याय 25 वचन पढ़ेंगे. ಲೂಕ ಆದ್ರೆ 22:35. परंतु मैंने तेरे लिए विनती की, तेरा विश्वास जाता न रहे, और जब तू फिरे तो अपने भाइयों के चिर करना. नहीं, आप दूसरा पढ़ रहे, देखो भैया. लूका 22:32 35 35ನೇ ವಾಕ್ಯ ಸರಿ. फिर उसने उनसे कहा, जब मैंने तुम्हें बुढ़ाए और झोली और जूते बिना भेजा था, तो क्या तुमको किसी वस्तु की गति होती थी? उन्होंने कहा, किसी वस्तु की नहीं. ಕನ್ನಡ ಓದ್ತೀವಿ. ಮತ್ತು ಆತನು, ನಿಮ್ಮನ್ನು ನಾನು ಹಮ್ಮಿನಿ ಹಸಿದೆ ಜೋಡಿಗಳಿಲ್ಲದೆ ಕಳುಹಿಸಿದಾಗ ನಿಮಗೆ ಏನಾದರೂ ಕೊರತೆಯಾಯಿತು ಎಂದು ಕೇಳಲು ಅವರು ಏನೂ ಇಲ್ಲವೆಂದು ಉತ್ತರ ಕೊಟ್ಟರು. ನೋಡ್ರಿ, ನಾವೇನ್ ಮಾಡ್ಕೊಂಡ್ರು, ಯೇಸು ಸ್ವಾಮಿ ಏನ್ ಹೇಳಿದ? ಕಳ್ಳರ ಗವಿ ಮಾಡಿದಿರಿ ಅಂತ ಹೇಳಿದ. प्रभु ने क्या बोल रहे? मेरा भवन तुम्हें चोरी का ये किया है करको बोल रहे. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ ನಮಗಿಲ್ಲಿ? मसीह ने क्या बताया हमको? ನೀವು ಸುವಾರ್ತೆನ ನಾವೆಲ್ಲರೂ ಸುವಾರ್ತೆ ಬಂದು ನಮ್ಗೆ ತಲುಪೈತೆ ಮುಟ್ಟೈತೆ, ಹೌದಲ್ರಿ? ಎಲ್ಲ ಉಚಿತವಾಗಿ. हम सुसमाचार सब लोगों को मालूम हुआ है क्या नहीं है? ಅವ್ರ ಮೊದಲು ಸುವಾರ್ತೆನ ಸಾರಿದವ್ರೆಲ್ಲಾರು ಏನ್ ಮಾಡಿದಾರೆ? ಉಚಿತವಾಗಿ ಸಾರಿದಾರೆ, ಹೌದಲ್ರಿ? हाँ, पहले सब लोगों को सेवक लोग को ऐसा फुकट दिए है क्या नहीं है? ಈಗ ಏನ್ ಮಾಡತ್ತಾರ ಅದನ್ನ? ಈಗಿನ ಬೋಧಕರು ಏನ್ ಮಾಡ್ಕೊಂತಾರ ಅಂತಂದ್ರ ಅದನ್ನ ಏನ್ ಮಾಡೋದು? ಕಳ್ಳರ ಗವಿ, ಯೇಸು ಸ್ವಾಮಿ ಹೇಳಿದಂಗ ಕಳ್ಳರ ಗವಿನ ಮಾಡಿದಾರೆ ಈಗ, ಹೌದಲ್ರಿ? अभी सेवके लोग क्या कर रहे हैं? परमेश्वर का भवन वो चोरी का मंदिर बनाए है. ಅದಕ್ಕ ದೇವ್ರು ಏನ್ ಹೇಳಿದಿಲ್ಲಿ? ಅವ್ರ ಸುವಾರ್ತೆ ಸಾವ್ರಕ್ ಮುಂದ ದೇವ್ರ ಏನ್ ಹೇಳಿದ? ಏನು ಮಾಡಿಲ್ಲ ಅವ್ರ ಅನ್ನೋದನ್ನ ಇಲ್ಲಿ ನಮ್ಮ ಬೈಬಲ್ನಾಗ ವಾಕ್ಯ ತೋರಿಸ್ತತಿ. ಏನದ? ಲೂಕ 22:35 ವಾಕ್ಯ ತೋರಿಸ್ತದ ನಮಗ. क्यों में परमेश्वर का वचन बताता है. लूक सुवर्तमान 22:25 में देखो, परमेश्वर ने वो पुकार दिया है, लेकिन उनको जूता बीता कोई नहीं ले जा सकते हैं. परमेश्वर के वचन के साथ चलना बताया है. ನೋಡ್ರಿ ಏನ್ ಹೇಳ್ತತಿ? ಕರ್ತನು ಅಪೊಲ್ಲೋಸ್ತರನ್ನು ಸೇವೆಗೆ ಕಳಿಸಿದಾಗ, ದೇವರು ಏನ್ ಮಾಡಿದ? ಅಪೊಲ್ಲೋಸ್ತರ ಸೇವೆಗೆ ಕಳಿಸಿದಾಗ, क्यों करे तो प्रेरित को सब लोग यीशु मसीह ने भेजा था. ಅವರಿಗೆ ಹಮ್ಮಿಗಳಲ್ಲದೆ ಹಣವನ್ನು ಮತ್ತು ದಾರಿಗೆ ಹಸಿವೆಯನ್ನು ಕೊಂಡೊಯ್ಯಬಾರದೆಂಬುದಾಗಿ ಅವರಿಗೆ ಆಜ್ಞಾಪಿಸಿದ. तब रोड पर तुम्हें जूता और बिना कोई झूला और बिना जूती के कोई नहीं मत ले जाओ कर को यीशु मसीह ने बात किया था. ನೋಡ್ರಿ, ಅವ್ರ ತಿರುಗಿ ಹೊಳೆ ಬಂದಾಗ ಏನ್ ಕೇಳಿದ್ರಲ್ಲಿ ಯೇಸು ಸ್ವಾಮಿ ಅವ್ರಿಗೆ? ನಿಮ್ಗೆ ಏನಾದ್ರೂ ಕೊರತೆ ಆಯ್ತನ ಅಂತ ಕೇಳಿದ ದೇವರ. फिर से चेलों को पूछ रहे, तुम्हें फिर से आने के बाद क्या तो तुमको विकट हुआ क्या? ಆದ್ರ ಈಗ ಏನ್ ಮಾಡತ್ತಾರು ಬೋಧಕರೆಲ್ಲ? ಏನ್ ಮಾಡತ್ತಾರು? ವಿಶ್ವಾಸಿಗಳಿಂದ ಹಣ ಸಂಗ್ರಹಣ ಮಾಡತ್ತಾರ. ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕಾಗಿ ಏನ್ ಮಾಡತ್ತಾರು? ಹಣ ಸಂಗ್ರಹಣ ಮಾಡತ್ತಾರ. क्यों बोले तो अभी सेव के लोग परमेश्वर का वचन बेटा बाक रहे, लेकिन पेट के लिए काम कर रहे. ಆದ್ರೆ ಅಪೊಲ್ಲೋಸನ ತಮ್ಮ ಸೇವೆಯಿಂದ ಹಿಂದಿರುಗಿ ಬಂದಾಗ ಏನ್ ಮಾಡಿದೆ? ದೇವ್ರು ಏನ್ ಮಾಡಿದ?
प्रेरित को काम परमेश्वर ने एक बताया है। ನೀವು ಹಿಂದೂರಿಗೆ ಬಂದಾಗ ಯೇಸು ಕ್ರಿಸ್ತನು ಅವರನ್ನು ಹೀಗೆ ದೇವರು ಏನು ಪ್ರಶ್ನೆ ಮಾಡಿದ್ರು ಏನಂತೇಳಿ, परमेश्वर ने क्या बताया, आप फिर से आने के बाद क्या प्रश्न किया? ನೀವು ನಿಮ್ಮನ್ನು ನಾವು ಹಮ್ಮಿಗೆ ಹಲಿಸಿದೆ ಜೋಡುಗಳಿಂದ ಕಳಿಸಿದಾಗ मैं झोली और जूता बाहर से लेके जाने के बाद ಕಳಿಸಿದಾಗ ನಿಮಗೆ ಏನಾದ್ರೂ ಕೊರತೆ ಆಯ್ತಂತ ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ಏನಾದ್ರು ಕೊರತೆ इधर ಆಯ್ತಂತ परमेश्वर ने ಯೇಸು ಸ್ವಾಮಿ परमेश्वर से प्रेरित को पूछ रहे चलों को, क्या तो तुमको विकट हुआ क्या कम पड़ा क्या? ಅವಾಗ ಅವ್ರ ಅಪೊಸ್ತಲರು ಏನ್ ಹೇಳತ್ತಾರೋ, ಏನೂ ಕೊರತೆ ಆಗಿಲ್ಲ ಸ್ವಾಮಿ ಅಂತ ಉತ್ತರ ಕೊಡತಾರ. ಹೌದಲ್ರಿ? केवल प्रेरित को काम में बता रहे परमेश्वर तुम भेजा था, मुझे कुछ भी कम नहीं पड़ा। प्रेज लॉर्ड। ಪ್ರೈಸ್ ಲಾರ್ಡ್. ಆದ್ರೆ ಇಲ್ಲಿ ಏನ್ ಹೇಳತ್ತಾರ, ಎಲ್ಲಾರು ಏನ್ ಮಾಡತ್ತ ನಾವ್ ಈಗ ಎಲ್ಲಾರು हमें क्या कर रहे हैं? ಉಚಿತವಾದ ಸೇವೆನ हम क्या कर रहे? परमेश्वर फुकट ने दिया है। ಉಚಿತವಾದ ಕೊಟ್ಟ ಸೇವೆನ ನಾವು ಉಚಿತವಾಗಿ ಮಾಡತ್ತಿಲ್ಲ ಈಗ. क्यों बोले तो परमेश्वर ने हमको फुकट दिया है, हम फुकट नहीं कर रहे। ಆದ್ರೆ ತಮ್ಮ ಅರಿವಿ, ತಮ್ಮ ಹೊಟ್ಟಿ, ತಮ್ಮ ಮನಿ ಮಠ ಕಟ್ಕೊಳಕ್ಕೆಲ್ಲ ಏನ್ ಮಾಡತ್ತಾರೋ ವಿಶ್ವಾಸಗಳಿಂದ ಜನ ಜಗ್ಗಾತಾರ. परमेश्वर का वचन बिका जा रहे कि अभी के सेवक लोग। ಈಗಿನ ಏನಾಗ್ಬೇಕು, ಎಲ್ಲ ಏನಾಗ ಬದಲಾವಣೆ ಆಗ್ಬೇಕು. ಹೌದಲ್ರಿ? ದೇವ್ರ ವಾಕ್ಯ ಹೇಳ್ತದ. ಹೌದಲ್ಲ? क्यों बोले तो परमेश्वर का वचन बता रहे सब बदल लेना चाहिए। ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಏನ ನಂಬಿಕೆ ಇಟ್ಟ ಆತನ ಸೇವೆಯನ್ನ ಮಾಡೋರಿಗೆ ಎಂದಿಗೂ ಯಾವ ಕೊರತೆನೂ ಆಗೋದಿಲ್ಲ. ಆತತ್ರ मसीह के विश्वास के लोग कभी भी बाकी कम नहीं पड़ सकता है। ಏನ್ ಮಾಡ್ಬೇಕು? ಹಣಕ್ಕಾಗಿ ಸೇವೆಯನ್ನ ಮಾಡೋರು ಕರ್ತನ ಸೇವೆಯನ್ನು ಮಾಡದೆ, क्योंकि सेवा करने वाले सेवक लोग पैसे के मुंह के देखकर सेवा मत करो। ತಮ್ಮ ಸ್ವಂತ ಹೊಟ್ಟೆ ಸೇವೆಯನ್ನ ಮಾಡೋರಾಗಿದ್ದಾರೆ. ಹೌದಲ್ರಿ? क्यों बोले तो पेट के लिए सेवा करने सेवक के लोग वो सेवा छोड़कर दूसरा काम करने के परमेश्वर बोल रहे। ಅದ ತರನಾಗಿ ರೋಮಾಪುರದವರು ಬರೆದ ಪತ್ರಿಕೆ फिर से रोम कर पत्र 16ನೇ ಅಧ್ಯಾಯ 18ನೇ ವಾಕ್ಯ 16 वचन 18 पद पढ़ो। ರೋಮಾಪುರದ ಪತ್ರಿಕೆ 16ನೇ ಅಧ್ಯಾಯ. ರೋಮಿಯೋ 16 ನಡು ಮಾತಾಡಬೇಡ್ರಿಪ್ಪ ಯಾರು. आपस में पवित्र चुम्बन से नमस्कार करो। तुमको मसीह की सारी कलीसियाओं की ओर से नमस्कार। नहीं 18 पद पढ़ो। क्योंकि ऐसे लोगों हमारे प्रभु मसीह की नहीं परंतु अपने पेट की सेवा करते हैं और कितनी चुपड़ी बातें से सीधी साधी मन के लोग को बहकलाते देते हैं, भटका देते हैं। ಕನ್ನಡದಾಗ ಓದ್ರಿ ಸಿಸ್ಟರ್. ಅಂತವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ಹಾನ್ರಿ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡಿಕೊಂಡು ನಯದ ನುಡಿಗಳಿಂದಲೂ ಹಾನ್ರಿ ಹೊಗಳಿಕೆಯ ಮಾತುಗಳಿಂದಲೂ ಹಾನ್ರಿ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. ನೋಡ್ರಿ ದೇವ್ರ ವಾಕ್ಯ ಏನ್ ಹೇಳ್ತದ ಅಂದ್ರೆ ಇಲ್ಲಿ परमेश्वर का वचन क्या बता रहा है? ಲೋಕದಾಗ ಈಗೆಲ್ಲ ನಾ ಪಾಸ್ಟರ್ ನೀ ಪಾಸ್ಟರ್ ಅಂತ ಹೇಳ್ತಾರಲ್ರಿ ಎಲ್ಲಾರು. दुनिया में मैं सेवका कर रहा हूँ, मैं सेवका कर रहा हूँ करके बोल रहे ना. ನಾ ಕ್ರಿಸ್ತನ ಸೇವೆ ಮಾಡತ್ತ, ನೀ ಕ್ರಿಸ್ತನ ಸೇವೆ ಮಾಡತ್ತ, ನಾ ಬೋಧಕ ನೀ ಬೋಧಕ ಅಂತ ಎಲ್ಲಾರು ಹೇಳ್ತಾರಲ್ರಿ ಇವ್ರೆಲ್ಲ. मैं मसीह का बच्चा हूँ, मैं मसीह का बच्चा हूँ करको फिर रहे ना दुनिया में.
ಹಾ, ದೇವರ ವಾಕ್ಯವನ್ನ ಸರಿಯಾಗಿ ಸಾರೋದು ಬಿಟ್ಟು ದೇವರ ವಾಕ್ಯದ ಹೇಳಿದಂತೆ ನಡೆಯೋದು ಬಿಟ್ಟು ಇವರೆಲ್ಲ ಏನ್ ಮಾಡತಾರ ಅಂತಂದ್ರೆ ತಮ್ಮ ಹೊಟ್ಟಿಗಳನ್ನ ತುಂಬಿಸುವ ಸೇವೆ ಮಾಡತಾರ ಇವರು. क्यों परमेश्वर का वचन करेक्ट बात करना, सही बात करना, लेकिन तो वो उसके पेट के लिए सेवा कर रहे. ಪಾಸ್ಟರ್ ಹೋಗು ಅಂತ ಹೇಳಿ ಏನ್ ಮಾಡತಾರ ಅಂತಂದ್ರೆ ತಮ್ಮ ನಯವಾದ ನುಡಿಗಳಿಂದಲೂ ಮತ್ತು ಹೊಗಳಿಕೆ ಮಾತುಗಳಿಂದ ನೋಡಿ ಏನ್ ಮಾಡತಾರ. क्यों बोले तो परमेश्वर का वचन लेकर उसका फिर से भाग कर प्रेम से बात कर को पैसे काटने के लिए लोग जा रहे. ಏನಂದ್ರೆ ಇದರ ಅರ್ಥ, ಸರಿಯಾದ ಅರ್ಥ ಏನಂದ್ರೆ ನಯವಾದ ನುಡಿಗಳಿಂದ ಏನ್ ಮಾಡತಾರಂತಾರ, ವಿಶ್ವಾಸಿಗಳನ್ನ ತಮ್ಮ ಪಾಸ್ಟರ್ಗಳು ಏನ್ ಮಾಡತಾರ ತಮ್ಮ ನಯವಾದ ನುಡಿಗಳಿಂದಲೂ. क्यों बोले तो प्रेम से बातें कर कर, ಮತ್ತ ಹೊಗಳಿಕೆ ಅವ್ರನ್ನ ಹೊಗಳಿಸೋದು, ಯಾರನ್ನ ವಿಶ್ವಾಸಿಗಳನ್ನ ಹೊಗಳಿಕೆ ಮಾತುಗಳಿಂದಲೂ. क्यों बोले तो वो विश्वासी लोगों को पुगाना, ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸಾಕ್ತಾರೆ ಇವರು. क्यों बोले तो निष्कपट का हृदय वो देख रहे. ನಿಷ್ಕಪಟಿಗಳಂದ್ರ ಅವರಲ್ಲಿ ಏನು ಕಪಟತನ ಇಲ್ಲದಂತ ಮುಗ್ಧವಾದಂತ ವಿಶ್ವಾಸಿಗಳನ್ನ ಏನ್ ಮಾಡತಾರ, ಅವರ ಹೃದಯಗಳನ್ನ ಮೋಸಗೊಳಿಸತಾರ ಅವರು. क्यों बोले तो निष्कपट बोले तो कुछ भी नहीं है, वो सही तो सही बताता है, झूठ तो झूठ बोलता है. ऐसे लोगों को वो क्या कर रहे, भ्रमित कर रहे. ಈಗ ಎಲ್ಲಾರು ಇದನ್ನ ಮಾಡ್ತಾರ, ಹೌದಿಲ್ರಿ? सब लोग ऐसे कर रहे हैं ना. ಅದ್ರಾಗ ಇನ್ನೊಂದು ವಾಕ್ಯ ತಿಳ್ಕೊಂಡು ಅಲ್ಲೇ ಫಿಲಿಪಿ ಅವರ ಬರೆದ ಪತ್ರಿಕೆ. अभी एक वचन पढ़ेंगे हम, फिलिप्पो 3:19. ಅದು ಅದನ್ನ ಹೇಳ್ತಾರೆ. 3:19 3ನೇ ಅಧ್ಯಾಯ 3:19 पद. 3:19 हाँ. उनका अंत विनाश है, उनका ईश्वर पेट है, वे अपने लज्जा की बातों पर घमंड करते हैं और पृथ्वी की वस्तुओं पर मन लगाते रहते हैं. ಕನ್ನಡ ಓದಿ ಸಿಸ್ಟರ್. ಸಿಸ್ಟರ್ ಸೌಂಡ್ ಕ್ಲಿಯರ್ ಬನ್ನಿ. ಹಾನ್ರಿ. ಅವರ ದೇವರು, ಹಾನ್ರಿ. ನಾಚಿಕೆ ಸಹಿಸಿ ಅವರ ಗೌರವವು, ಹಾನ್ರಿ. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು, ಹಾನ್ರಿ. ಯಾವಾದರೂ ಸಂತಾನದವರು. ಸಾಕ್ರಿ. ನೋಡ್ರಿ, ದೇವ್ರ ವಾಕ್ಯ ಹೇಳ್ತೈತಿ ಸರಿಯಾಗಿ ತವರ ತಿಳ್ಕೊಂಡ್ರೆ ಸಿಸ್ಟರ್. ನಾ ಕನ್ನಡದಾಗ ನಾ ಮೂವತ್ತು ನೋಡ್ರಿ. ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಪಡಿಸುವ ಕೆಲಸಗಳೇ ಅವರಿಗೆ ಘನತೆ, ಅವರು ಪ್ರಪಂಚದ ಕಾರ್ಯಗಳ ಕುರಿತು ಚಿಂತಿಸುವವರು. ಇವ್ರು ಯಾರಂದ್ರ ಈಗ ಹಿಂದಿನ ವಾಕ್ಯದಲ್ಲಿ ನೋಡಿದೀವಲ್ಲ, ಜನರ ಮನಸ್ಸುಗಳನ್ನ ಕಪಟತನ ಮಾಡತಾರಲ್ಲ ಸರ. ಹಲೋ, ಸ್ವಲ್ಪ ಕರೆಕ್ಟ್ ಇರುವ ಸ್ವಲ್ಪ ನೆಟ್ವರ್ಕ್ ಇದ್ದಲ್ಲಿ ಕರೆಕ್ಟ್ ಮಾತಾಡ್ರಿ ಅಂತ. ನಮ್ದು ನೆಟ್ವರ್ಕ್ ಬರೋಬ್ಬರಿ ಐತ್ರಿ. ಅವ್ ಯಾರ್ದೋ ಒಬ್ರು ತಪ್ಪಾಗತ್ತೈತಿ ನೋಡ್ರಿ. ಈಗ ಹಿಂದಿನ ವಾಕ್ಯಗಳಲ್ಲಿ ನೋಡಿದೀವಲ್ಲ ನಾವು. क्यों बोले तो पिछले हम वचन में देखा है क्या, ನೋಡಿದಂತವರು ಇವರ ಪಾಸ್ಟರ್ಗಳ ಇವರ ಏನು ನಿಷ್ಕಪಟಿಗಳ ಹೃದಯಗಳನ್ನ ಕೆಡ್ಸತಾರಲ್ಲ. क्यों बोले तो पास्टर लोग सब लोग ऐसे दुनिया के लोगों को भड़का रहे हैं. ಅವ್ರಿಗೆ ಏನ್ ಆಕತಿ ಅನ್ನೋದನ್ನ ದೇವರ ವಾಕ್ಯ ಹೇಳ್ತದೆ ಇಲ್ಲಿ. ಯಾವ್ದು ಫಿಲಿಪಿ. क्यों बोले तो इसमें उसको क्या होता है, उसको लोगों को फिलिप्पो 2 अध्याय 3 ಅಧ್ಯಾಯ 19 ವಚನ. 3 अध्याय 19 वचन. ನಾಶನವೇ ಅವರ ಅಂತ್ಯಾವಸ್ಥೆ. क्यों बोले तो नाश का उसको अंत्य दिन है. ಹೊಟ್ಟೆ ಅವರ ದೇವರಾಗೈತಿ ಇಲ್ಲಿ. वो पेट उसका भगवान हुआ है. ನಾಚಿಕೆ ಪಡಿಸುವ ಕೆಲಸಗಳೇ ಅವರಿಗೆ ಘನತೆ ಆಗ್ಯಾವು. क्यों बोले तो लज्जा करने का उसको घन है. ಅವರು ಪ್ರಪಂಚದ ಕಾರ್ಯಗಳ ಕುರಿತ ಚಿಂತೆ ಮಾಡೋರಾಗಿದ್ದಾರು, ಈ ಬೋಧನೆ क्यों बोले तो दुनिया का कार्य में वो झूठा बोलने वाला ऐसे काम चल रहे हैं. ಅದ ತರನಾಗಿ ಅಲ್ಲೇ ಇನ್ನೊಂದು ವಾಕ್ಯ ತಕ್ಕೊಂಡು ಲೂಕನ ಬರೆದ ಸುವಾರ್ತೆ 10:4.
ವಾಕ್ಯ क्यों बोले ಓದ್ಕೊಳ್ಳೋದು. तो अभी एक परमेश्वर का वचन पढ़ेंगे लूक 10:4। ಯಾವ್ದ್ರೆ 10:4 10ನೇ ಅಧ್ಯಾಯ ಲೂಕ ಬರೆದ ಸುವಾರ್ತೆ 10ನೇ ಅಧ್ಯಾಯ 4ನೇ ವಚನ. इसीलिए न बुढ़ाओ न जुले न तू सो और न मार्ग में किसी को नमस्कार करो। आप ಎಷ್ಟು ಕನ್ನಡದಾಗ ಹೋದ್ರಿ? ये वो भैया वो हिंदी ऐसा वचन नहीं है, दूसरा वचन पढ़ रहा है। ऐसा क्यों? लूक 10:4 पढ़िए। तुम्हारा आवाज नहीं आ रहा, थोड़ा जोर से बोलो। वो देखो को समझना थोड़ा लूक सुवर्तमान 10वें अध्याय 4 पद। 10वां अध्याय 4वें वचन ना। हाँ, इसीलिए बुढ़ाओं में झोले न जूते लो और न मार्ग में किसी को नमस्कार करो। ಕನ್ನಡದಾಗ ಓದಿ ಸಿಸ್ಟರ್. ಹಣದ ಚೀಲವನ್ನಾಗಲಿ ಹಸಿದೆಯನ್ನಾಗಲಿ ಕೆರೆಗಳನ್ನಾಗಲಿ ತೆಗೆದುಕೊಂಡು ಹೋಗಬೇಡಿರಿ. ಹಾಂ ರೀ. ದಾರಿಯಲ್ಲಿ ಯಾರಿಗೂ ವಂದಿಸಬೇಡಿರಿ. ಹಾಂ ರೀ. ಸಾಕ್ರಿ ಇದೆಲ್ಲ ಸಾಕ್ರಿ ಸಿಸ್ಟರ್. ನೋಡ್ರಿ ದೇವ್ರ ವಾಕ್ಯ ಏನ್ ಹೇಳ್ತದಂದ್ರೆ ಇಲ್ಲಿ, क्यों बोले परमेश्वर वचन क्या बात कर रहा है? ನೋಡ್ರಿ ನೀವು ಹೋಗುವಾಗ ಹಣದ ಚೀಲವನ್ನಾಗಲಿ, क्यों बोले तो देखिए तुम जाने के बाद पैसे के पिशवी, ಪ್ರವಾಸದ ಚೀಲವನ್ನಾಗಲಿ, क्यों बोले तो जाने के प्रवास का बैग, ಕಾಲಿಗೆ ಕೆರೆಗಳನ್ನಾಗಲಿ ತೆಗೆದುಕೊಂಡು ಹೋಗಬೇಡಿರಿ. क्यों बोले तो जाना है तो पैर का जूते, ತೆಗೆದುಕೊಂಡು ಹೋಗಬೇಡ್ರಿ. जूते ना लेके जाना। ಹಾ ಅಂದ್ರೆ ಇದೇನ ದೇವ್ರ ವಾಕ್ಯ ಹೇಳ್ತದ ಇಲ್ಲಿ ಏನಂತೇಳಿ, क्यों बोले तो परमेश्वर का वचन बात कर रहा है। ಈಗ ನಾವು ಲೋಕದಾಗ ಬೋಧನೆ ಮಾಡತ್ ಮುಂದೆ ಏನ್ ಮಾಡತ್ತು, ದೇವ್ರ ವಾಕ್ಯ ನೀವು ಹೋಗುವಾಗ ನಿಮ್ಗೆ ಏನು ತಗೊಂಡ್ ಹೋಗ್ಬೇಡ್ರಿ ಅಂತ ಹೇಳ್ತದೆ. ಸುವಾರ್ತೆ ಸಾರಕ್ ಹೋಗುವಾಗ ಏನು ತಗೊಂಡ್ ಹೋಗ್ಬೇಡ್ರಿ ಅಂತ. ಆದ್ರೆ ನಾವೇನ್ ಮಾಡತ್ತೀವಿ ಇಲ್ಲಿ ಎಲ್ಲ क्यों बोले तो ಕಿತ್ಕೊಳ್ಳ ಗ್ಯಾಪ್ ಕೊಡ್ರಿ ಕೊಟ್ಟಂತ. हाँ, हम क्या बोल रहे हैं? परमेश्वर को वचन लेकर अभी जाने के लिए फुकट दे तो फुकट नहीं दे रहे। अभी दुनिया का पास्टर लोग सभी पैसे के पीछे लग रहे हैं। ಆದ್ರೆ ದೇವ್ರ ವಾಕ್ಯ ಇದೆ ಹೇಳ್ತದಲ್ಲ, ದೇವ್ರ ವಾಕ್ಯ ಹೇಳ್ತದ. ನಾನು ಹೇಳ್ತೇನ್ರಿ ಇದನ್ನ ಏನು ತಗೊಂಡ್ ಹೋಗ್ಬೇಡ್ರಿ ಅಂತ ಹೇಳಿ. क्यों मैं बात कर रहे हैं कि परमेश्वर का वचन बात कर रहे हैं? ಆದ್ರೆ ದೇವ್ರ ವಾಕ್ಯ ಹೇಳ್ತೈತೆ ಅನ್ನೋದನ್ನ ಯಾರು ಇನ್ನ ತೆಗೆದು ನೋಡಾಕ್ತಾ ಇರಲಿಲ್ಲ. ನಾವ್ ಏನ್ ಸುವಾರ್ತೆ ಸಾರ್ಬೇಕು, ನಾವ್ ಹೆಂಗಿರ್ಬೇಕು ಅನ್ನೋದು ಯಾರಿಗೂ ಗೊತ್ತಾಗೋತಿಲ್ಲ ಇನ್ನ. क्यों बोले तो परमेश्वर का वचन कौन कार को देखना ही नहीं है, कैसे है क्या है, सब पीछे पास्टर के पीछे भाग रहे। ಆದ್ರೆ ತಿಳ್ಕೋ ಕಾಲ ಬಂದೈತಿ, ಈಗ ಕೊನೆಗಾಲದಾಗ ತಿಳ್ಕೊಬೇಕಾಗೈತಿ. ತಿಳ್ಕೊಬೇಕು, ಹೌದಲ್ರಿ ಎಲ್ಲಾರು? क्यों बोले तो समझना चाहिए, समझो परमेश्वर का वचन। अभी कौन समझना नहीं है। ಅದೇ ಪ್ರಕಾರ ಇನ್ನೊಂದು ವಾಕ್ಯ ತಿಳ್ಕೊಂಡು 1ನೇ ತಿಮೋತಿ, क्यों बोले तो परमेश्वर का वचन और एक बताते 1 तीमुथियो 6ನೇ ಅಧ್ಯಾಯ 5ನೇ ವಾಕ್ಯ. 6 अध्याय 5वां वचन। और उन मनुष्यों में व्यर्थ झगड़े उत्पन्न होते हैं, जिनकी बुद्धि बिगड़ गई है और वे सत्य के विहीन हो गए हैं, जो समझते हैं कि भक्ति कमाई का द्वार है। ಕನ್ನಡದಾಗ ಓದಿಸ್ತೀವಿ. ಇದಲ್ಲದೆ ಬುದ್ಧಿಗೆಟ್ಟು ಸತ್ಯವಿಹೀನರಾಗಿದ್ದು ಹಾನ್ರಿ. ದೇವ ಭಕ್ತಿಯನ್ನು ಲಾಭ ಸಾಧನೆಯೆಂದೆನಿಸುವ ಈ ಮನುಷ್ಯರಲ್ಲಿ ಹಾನ್ರಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುತ್ತವೆ. ಹಾ, ದೇವ್ರ ವಾಕ್ಯ ಹೇಳ್ತದ ನೋಡ್ರಿ, ಕೇಳ್ಕೊಡ್ರಿ. ಇಲ್ಲೆಲ್ಲ ಜ್ಞಾನ ಕೊಡ್ರಿ, ಕಡೆ ಸ್ವಲ್ಪ ಲಕ್ಷ ಕೊಡ್ರಿ. ಏನ್ ಹೇಳ್ತದ ಅಂದ್ರೆ, देखो परमेश्वर का वचन क्या बात कर रहा है।
ಇದಲ್ಲದೆ ಬುದ್ಧಿಗೆಟ್ಟು ಸತ್ಯವಿಹೀನರಾಗಿದ್ದು क्यों बोले तो बिगड़ा हुआ बुद्धि के साथ से अलग ದೇವ ಭಕ್ತಿಯನ್ನು ಲಾಭವೆಂದೆನಿಸುವ क्यों बोले तो परमेश्वर का वचन लाभ है। ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುತ್ತವೆ. परमेश्वर का वचन बताते हैं वो सही बताता है, लेकिन मनुष्य को सब भी झगड़ा चल रहे हैं। ನಾವು ದೇವರು ಹೇಳಿದಂತ ಕಾರ್ಯಗಳನ್ನ ಮಾಡಿದ್ರೆ, ನಾವು ಸರಿಯಾಗಿ ಬೋಧನೆ ಮಾಡಿದ್ರೆ ನಮ್ಗೆ ಎಂತ ಕಾಲ ಬರ್ತದಂತ, ಎಂತ ಸ್ಥಿತಿ ಬರ್ತದಂತ. हम परमेश्वर का वचन बात करें तो हमको कैसे टाइम आ सकते हैं। ನಿತ್ಯ ಕಚ್ಚಾಟವನ್ನ ಉಂಟಾಗ್ತೈತೆ ಅಂತ ನಮ್ಮೊಳಗ. क्यों बोले तो अनंत काल हमको झगड़ा चलते हैं। ಆದ್ರೆ ದೇವ್ರ ವಾಕ್ಯ ಹೇಳ್ತದ ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಬೇಕಾಗತ್ತೆ, ಹೌದಲ್ರಿ? क्यों बोले तो परमेश्वर का वचन हमारे साथ बातें करते करके हम समझना चाहिए। ಅದೇ ತರನಾಗಿ ನಾವ್ ಹೆಂಗಿರ್ಬೇಕ, ಸೇವಕನ ಹೆಂಗ್ ಜೀವಿಸ್ಬೇಕು ಅನ್ನೋದನ್ನ ಸ್ವಲ್ಪ ಸ್ವಲ್ಪ ಆ ಕಡೆ ಗಮನ ಕೊಡೋಣ. हम सेवकों के लिए कैसा जाना है, कैसा जीना है, हम उधर देखना है। ಸೇವಕನ ತನ್ನ ಜೀವನ ಹೇಗೆ ನಡೆಸುವುದು, सेवक कैसा जीवन करना चाहिए ಎಂಬ ಇಂಥ ಪ್ರಶ್ನೆ ನಮ್ಮ ಮನಸ್ಸಿನಾಗ ಮೂಡ್ತಾ ಇದಾವ, ಹೌದಲ್ರಿ? हमारे मन में प्रश्न आ रहा है क्या नहीं है। ಅದಕ್ಕ ಸತ್ಯವೇದದಲ್ಲಿ ಬೈಬಲ್ದಲ್ಲಿ ನಾವ ಉತ್ತರ ಹುಡುಕಿ ತಿಳ್ಕೊಳ್ಳೋರಾಗೋಣ, ಹೌದಲ್ರಿ? मैंने परमेश्वर का वचन हम जान कर देखेंगे, ढूंढेंगे। ಹಾ, ಒಂದು ವಾಕ್ಯ ತಕೊಳ್ಳೋಣ. ಮತ್ತಾಯನ ಸುವಾರ್ತೆ मती में लिखा है 6ನೇ ಅಧ್ಯಾಯ 6 अध्याय 3ನೇ ವಾಕ್ಯ. 33 वचन में पढ़िए 33। ಮತ್ತಾಯ 6:33. इसीलिए पहले तुम परमेश्वर की राजा और उनके धर्म की खोज करो, तो ये सब वस्तुएं भी तुम्हें मिल जाएगी। ಕನ್ನಡದಾಗ ಓದ್ರಿ ಸಿಸ್ಟರ್. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಹಾನ್ರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಹಾ, ನೋಡ್ರಿ ದೇವ್ರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ಇಲ್ಲಿ. क्यों बोले तो परमेश्वर का वचन क्या बता रहा है इधर। ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯವನ್ನು, क्यों बोले तो तुम्हारे सबसे पहले प्रार्थना परमेश्वर का राज, ನೀತಿಯನ್ನು ಹುಡುಕಿರಿ, परमेश्वर का नीति देखना है, ಇವುಗಳ ಕೂಡ ನಿಮಗೆ ಎಲ್ಲವೂ ದೊರೆಯುವುದು. सब लोग एम सब मिलेगा। ನೋಡ್ರಿ ದೇವ್ರ ವಾಕ್ಯ ಏನ್ ಹೇಳ್ತದಂದ್ರೆ ಇಲ್ಲಿ ನಾವು ಮೊದಲು ಎದಕ್ಕಾಗಿ ತವಕ ಪಡ್ಬೇಕಂತ. हम परमेश्वर का वचन क्या बात कर रहे हैं। ನಾವು ಮೊದಲು ದೇವರ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕಬೇಕು. क्यों बोले तो परमेश्वर राज हम होना चाहिए। ಮತ್ತ ಹಣವನ್ನು ಕೇಳದೆ ನಿಷ್ಠೆಯಿಂದ ಕರ್ತನ ಸೇವೆ ಮಾಡಬೇಕು. क्यों बोले तो पैसा मांगने के लिए परमेश्वर का निष्ठ नियम पालना किया है, करना है। ಹಾ, ಇಂಥ ಸೇವೆನ ಮಾತ್ರ ಏನ್ ಮಾಡ್ತಾನ ಕರ್ತನು ಮೆಚ್ಚಿರ್ತಾನು, ಹೌದಲ್ರಿ? क्यों बोले तो ऐसा सेवक का परमेश्वर आशीष देगा। ನಿಷ್ಠಾವಂತರಾಗಿ ಮತ್ತೆ ಸೇವೆಯನ್ನ ಮಾಡಬೇಕು. हमें बहुत निष्ठा रूप के लिए परमेश्वर का सेवा करना चाहिए। ಹಾ, ಸೇವೆಯನ್ನು ಮಾಡುವ ಪ್ರತಿಯೊಬ್ಬ ಸೇವಕನ ಅಗತ್ಯಗಳನ್ನು परमेश्वर का वचन बताता है सेवक के लिए प्रार्थना करने के लिए ದೇವರ ಪೂರೈಸುವಂತ ಶಕ್ತನಾಗಿದ್ದಾನೆ, ದೇವರ ಪೂರೈಕೆ ಮಾಡುವಂತ ಶಕ್ತನಾಗಿದ್ದಾನ. परमेश्वर हमको तुम्हारे सभी साथ सबल देने के परमेश्वर है। ನಮ್ಮ ಜೊತೆ ಸಹೋದರ ವಿಶ್ವಾಸಿಗಳ ಹೃದಯವನ್ನು ಪ್ರೇರೇಪಿಸಿ परमेश्वर के विश्वास के लोगों में उसका अंतरंग पाने वाला, ಅವರ ಪ್ರತಿಯೊಂದು ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಆತನ ಪೂರೈಸ್ತಾನ, ಹೌದಲ್ರಿ? क्यों बोले तो तुम्हारा कोई चाहिए क्या चाहिए परमेश्वर तुमको देना चाहता है। ಅಂದ್ರೆ ನಾವು ದೇವರ ವಾಕ್ಯದಂತೆ ನಡೆದ್ರೆ, ದೇವರ ವಾಕ್ಯದಂತೆ ನುಡಿದ್ರೆ, क्यों बोले तो परमेश्वर के वचन से साथ हम चलने चाहते तो परमेश्वर हमको चलाता है।
ದೇವ್ರ ಎಲ್ಲವನ್ನು ನೋಡುವಾತನು ಎಲ್ಲವನ್ನು ಕೊಡುವಾತನು ದೇವರಾಗಿದ್ದಾನೆ, ಹೌದಿಲ್ರಿ? क्यों बोले तो परमेश्वर देखना चाहता है, परमेश्वर देना चाहता है, परमेश्वर ने लेना चाहता है। ಆದ್ರೆ ವಿಶ್ವಾಸಗಳಿಂದ ಹಣ ಕೇಳುವುದು ಬೋಧಕರಿಗೆ ಸರಿಯಾದ ಮಾರ್ಗವಲ್ಲ. क्यों बोले तो सेवका के लिए परमेश्वर ने बताया है, विश्वास के लोगों के लिए पास हम पैसा लेना नहीं है। ವಿಶ್ವಾಸಗಳಿಂದ ಕಾಣಿಕೆ ತೆಗೆದುಕೊಳ್ಳುವುದಕ್ಕೆ ಯೇಸುವಿನ ಸೇವಕರಿಂದ ಅಧಿಕಾರವಿದೆಯೇ ಅಂತ ಪ್ರಶ್ನೆ ಐತೆ ನಮಗಿಲ್ಲಿ. क्यों बोले तो एक विश्वासी के पैसा लेने के लिए, सेवक के लिए परमेश्वर हमको प्रश्न कर रहे। ಆದ್ರ ನಾವು ವಿಶ್ವಾಸಿಗಳ ಹತ್ರ ಹಣ ಕೇಳುವುದಕ್ಕೆ ಅಧಿಕಾರವಿಲ್ಲ ಅಂತ ಇಲ್ಲೇ ಬೈಬಲ್ದಾಗ ವಾಕ್ಯ ಹೇಳ್ತದ. क्यों बोले तो परमेश्वर का वचन बता रहा है कि हम सेवा करने के लिए, विश्वास के पास पैसे लेने के लिए हमको अधिकार नहीं दिया है। ಹೆಂಗ ಅನ್ನೋದನ್ನ ಇಲ್ಲಿ ಏನ್ ಮಾಡೋ ಮತ್ತಾಯ ಬರೆದ ಸುವಾರ್ತೆ ये कैसे कर को देखेंगे हम, परमेश्वर का वचन में जान लिए मती शुभ वर्तमान 10 अध्याय 10 पद। मार्ग के लिए न जोले रखो, न दो सकते, न जूते और न लाठी लो, क्योंकि मजदूर को इसका भोजन मिलना चाहिए। ಕನ್ನಡ ಓದಿಸ್ರ. ದುಡ್ಡುಗಳನ್ನು, ದಾರಿಗೆ ಹಸಿವೆಯನ್ನು, 2 ಅಂಗಿಗಳ ಕೆಳಕೊಲು ಮೊದಲಾದವನ್ನು ಸರಿಸಬೇಕು. ನೋಡ್ರಿ ದೇವ್ರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಚಿತ್ರ ಮ್ಯೂಟ್ ಹಾಕೋರಿ. ಸೌಂಡ್ ಯಾರ್ದೋ ಗಾಳಿಯಾಗ ಐತಿ ನೋಡ್ರಿ, ಯಾರೋ ಒಂದ್ ಸ್ವಲ್ಪ ಸೌಂಡ್. ಹೌದು, ಕೇಳತೈತ್ರಿ ಎಲ್ಲರಿಗೂ ಈಗ? ಏನ್ ಹೇಳ್ತೈತೆ ಅಂತ ದೇವ್ರ ವಾಕ್ಯಲ್ಲಿ? ಅಂಗಿ ಚಪ್ಪಲಿ, 2 ಅಂಗಿ ಚಪ್ಪಲಿ, ಕೋಲು ಮೊದಲಾದವುಗಳನ್ನು तो दो कपड़ा और एक लकड़ा लेकर ಮೊದಲಾದವುಗಳನ್ನು ತೆಗೆದುಕೊಳ್ಳಬೇಡಿರಿ. और कुछ भी ना लेकर जाओ. ಆಳು ತನ್ನ ಆಹಾರಕ್ಕೆ ಯೋಗ್ಯನಾಗಿದ್ದಾನೆ. क्यों बोले तो सेवका सिर्फ भरना के पोषण के लिए मजबूत होना. ಇದಕ್ಕೆ ನಾವು ಎಷ್ಟು ಮಟ್ಟಿನವರು, ನಾವು ಆಳುಗಳು, ನಾವು ಅದಕ್ಕೆ ಯೋಗ್ಯರಿರ್ಬೇಕು, ಆಹಾರಕ್ಕೆ ಮಾತ್ರ ಯೋಗ್ಯರಾಗಿರ್ಬೇಕು, ಹೌದಿಲ್ರಿ? हम क्यों बोले तो हम सेवका करने के लिए परमेश्वर का प्रार्थना और परमेश्वर के खाने के लिए हम उतना से है. ಆದ್ರ ಹಣ ಕೇಳಲು ಯಾವ ಸೇವಕನಿಗೂ बोले तो पैसे पूछने के लिए ವಾಕ್ಯದ ಪ್ರಕಾರ ಅಧಿಕಾರವಿಲ್ಲ. वचन के लिए अधिकार नहीं है. वचन में लिखा है ना, इसलिए उसको अधिकार नहीं. वचन के साथ हम जा सकते हैं, लेकिन उसको पैसे लेने के लिए अधिकार नहीं है. ಹಣವನ್ನು ಕೇಳುವ ಸೇವಕರು ತಮ್ಮ ನಂಬಿಕೆಯನ್ನು ಇಟ್ಟವರಲ್ಲ, ಕರ್ತನಲ್ಲಿ ನಂಬಿಕೆ ಇಟ್ಟವರಲ್ಲ. पैसे पूछने के लिए, वो विश्वास करने के लिए सेवका करता नहीं है. ಹಣದ ಮೇಲೆ ಇಷ್ಟಪಡ್ತಾರೆ, ಅವ್ರ ಹಣವನ್ನ ಇಷ್ಟಪಡ್ತಾರೆ ಆ ಸೇವಕರುಗಳು. बोले तो पैसा 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 बोल को वो पैसे के लिए प्रेम करता है. ಹಣವನ್ನ ಯಾರು ಕೇಳಿ पैसा क्यों पूछते हैं? ಹಣವನ್ನ ಯಾರ ಹತ್ರ? ವಿಶ್ವಾಸಿಗಳ ಹತ್ರ ಕೇಳಿ ಯಾರ ಸೇವೆಗಳನ್ನ ಮಾಡ್ತಾ ಇದ್ದಾರೋ. क्यों? परमेश्वर को वचन बताता है कौन पैसे मांग रहे और विश्वास के साथ पैसे बुला रहे, पूछ रहे. ಅದೆಲ್ಲ ಅವರೆಲ್ಲ ಸುಳ್ಳಾದ ಸೇವಕರುಗಳಾಗಿದ್ದಾರೆ. सब लोग वो झूठा सेवक है. ಇನ್ನ ಯಾಕ ಅವ್ರ ನಾವು ಹೆಂಗ
ಹಣವನ್ನು ಹೆಂಗ್ ಇಸ್ಕೋಬೇಕು, ಹೆಂಗ ಏನ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ನಾವು ತಿಳ್ಕೊಳ್ಳೋಣ. हम पैसे कैसे मांगना है हम सब देखेंगे. ಮಾಂಗನಾ ನೈ, ನಮಗ ಅವ್ರು ಹೆಂಗ್ ಯಾವ ತರ ಕೊಡ್ತಾರ ಅನ್ನೋದನ್ನ ಬಗ್ಗೆ ನಾವು ತಿಳ್ಕೊಂಡು ವಿಶ್ವಾಸಿಗಳು ತಾನಾಗಿ ಮುಂದೆ ಬಂದು. क्यों बोले तो परमेश्वर का वचन बताए उसको परमेश्वर